ಫುಲ್ಲು ಮೊಬೈಲ್ ಇಟ್ಕೊಂಡು ಆಟ ಆಯ್ತು ನಿಮ್ಗೆ ಆಗ್ಬೋದಾ? ನಿಮ್ಮ ಇಷ್ಟ, ಯಾವ ಬೇಕು ನಿಮ್ಮ ಇಷ್ಟ. ಅದಕ್ಕೆ ನೀವು ಯಾರು ಪ್ರತಿ ಸಲ ಯಾರು ಹೇಳ್ತಾರಲ್ವ? ಒಂದು ಸಲ ಬುದ್ಧಿ ಹೇಳ್ತಾರೆ, ಎರಡು ಸಲ ಹೇಳ್ತಾರೆ, ಮತ್ತೆ ಯಾರು ಪ್ರತಿ ಸಲ ಯಾರು ಹೇಳ್ತಾರೆ? ಇದು ನಿಮ್ಮ ಜ್ಞಾನದಲ್ಲಿದ್ದರೆ ನೀವು ಕಣ್ಣು ಬೇಕಾ ಮೊಬೈಲ್ ಬೇಕಾ ಅಷ್ಟೇ. ಆರೋಗ್ಯ ಬೇಕಾ 10 ರೂಪಾಯಿ ಜ್ಯೂಸ್ ಬೇಕಾ? ಆರೋಗ್ಯ ಬೇಕಾ 10 ರೂಪಾಯಿದು ಆ ಕುರ್ಕುರೆ ಯಾವ್ದು ಬೇಕು ಅಷ್ಟೇ. ಮನೆಯಲ್ಲಿ ಪ್ರೀತಿ ವಿಶ್ವಾಸ ಬೇಕಾ ಅಥವಾ ಅಪ್ಪ ಅಮ್ಮನಲ್ಲಿ ಕಿರಿಕಿರಿ ಬೇಕಾ? ಪ್ರತಿಯೊಂದಕ್ಕೆ 2 ಆಪ್ಷನ್ ಇರ್ತದೆ. ಪ್ರತಿಯೊಂದಕ್ಕೂ 2 ಆಪ್ಷನ್. ಕಣ್ಣು ಬೇಕಾ? 2ನೇ ಆಪ್ಷನ್ ಮೊಬೈಲ್. ಅದೇ ಕಣ್ಣು ಬೇಕಾ ಮೊಬೈಲ್ ಬೇಕಾ? ನಿಮ್ಮ ಆಯ್ಕೆ ನಿಮ್ಮದೇ. ಯಾಕಂದ್ರೆ ಕಣ್ಣು ನಿಮ್ಮದಲ್ಲ, ನಮ್ದಲ್ಲ. ಹಾಗೆ ಕಣ್ಣು ಅಥವಾ 2ರಲ್ಲಿ ಒಂದು ಆಯ್ಕೆ ಮಾಡಿ. ಆರೋಗ್ಯ ಅಥವಾ ಜ್ಯೂಸು ಕುರ್ಕುರೆ 2ರಲ್ಲಿ ಒಂದು ಆಯ್ಕೆ ಮಾಡಿ. ಮನೆಯಲ್ಲಿ ಖುಷಿ ಗಲಾಟೆ 2ರಲ್ಲಿ ಒಂದು ಆಯ್ಕೆ ಮಾಡಿ. ನಿಮಗೆ ಇರ್ತದೆ ಅದರಲ್ಲಿ ಯಾರು ತಂದು ಕೊಡಲಿಕ್ಕೆ ಅಥವಾ ಏನಿಲ್ಲ. ನೀವು ಹೇಗೆ ನಿರ್ಧಾರ ಮಾಡ್ತೀರಿ ಹಾಗೆ. ಕ್ಲಿಯರ್ ಅಲ್ಲ? ಹಾಗಾಗಿ ಇದನ್ನು ನೀವು ಕ್ಲಿಯರ್ ಆಗಿ ದಿನ ತಲೆ ಇಟ್ಕೊಳ್ಬೇಕು. ಮಕ್ಕಳು ಆದರೂ ಕೂಡ ಮನಸ್ಸಲ್ಲಿ ಇದೆಯಾ ನಾನೇನಾದ್ರೂ ಆಗಬೇಕು ಅಂತ ದೊಡ್ಡದಾದ್ಮೇಲೆ ಏನಾಗ್ತಿದೆಯಾ? ನೀವೇನಾಗಬೇಕು? ಡಾಕ್ಟರ್ ಬೇಕಾ? ಆಯ್ತು. ಹೆಸರು ಅನಿಶಾ. ಹೆಚ್ಚು ಡಾಕ್ಟರ್ ಕರೆಕ್ಟಾ? ಆಯ್ತು, ನಾನು ಡಾಕ್ಟರ್ ಆಗಿ, ನೀವು ಇಂಜಿನಿಯರ್ ಆಗಿ. ಇಂಜಿನಿಯರ್ ಆಗಿ ಏನು ಮಾಡ್ತೀರಿ? ಸದ್ಯಕ್ಕೆ ಹಾಗೆ ಸದ್ಯಕ್ಕೆ ಇಂಜಿನಿಯರ್ ಆಗಬೇಕು ಅಲ್ಲ? ನೀವು ಡಾಕ್ಟರ್ ಎಂತ ಡಾಕ್ಟರ್? ಅದು ಗೊತ್ತಿಲ್ಲ. ಸಾರಿಗೆ ನಮಗೆ ಅನುಭವ ಇಲ್ಲ, ಗೊತ್ತಿಲ್ಲ, ಅನುಭವ ಇಲ್ಲ. ಕ್ಲಿಯರ್? ಹೌದಲ್ಲ? ಅವ್ರಿಗೆ ಗೊತ್ತುಂಟಾ? ನಿಮಗೆ ಗೊತ್ತುಂಟಲ್ಲ ಏನೆಲ್ಲ ಆಗ್ತದೆ ಅಂತ? ನಿಮಗೆ ಗೊತ್ತುಂಟಲ್ಲ. ಹಾಗಾಗಿ ನಿಮ್ಮ ಜವಾಬ್ದಾರಿ ಏನು ಅಂತ ಹೇಳಿದ್ರೆ, ಒಂದು ದೊಡ್ಡ ತೊಟ್ಟೆ ತಗೊಂಡು, ದೊಡ್ಡದು ಇಷ್ಟು ದೊಡ್ಡದು, ಆ ತೊಟ್ಟೆ ಒಳಗೆ ಸಣ್ಣ ಸಣ್ಣ ತೊಟ್ಟೆ ಏನಿಲ್ಲ ಎಲ್ಲಿ ಇಡಬೇಕು? ಈಗ ಮನೆಗೆ ಹಾಲು ತರ್ತಾರಲ್ಲ, ಪ್ಯಾಕೆಟ್ ಹಾಲು ತರ್ತಾರ, ಅಲ್ಲಿ ಪ್ಯಾಕೆಟ್ ಹಾಲು ಏನು ಒಂದು ದಿಕ್ಕಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಹೊರಗೆ ಮತ್ತೆ ಕತ್ತಲಿಗೆ ಬೆಳಿಗ್ಗೆ ಆಗುವ ನಾಯಿಗೆ ಹತ್ಕೊಂಡು ಹೋಗ್ಬಾರ್ದು. ಅದು ಮತ್ತೆ ಮನೆಯಲ್ಲಿ ಆಗ್ತದೆ, ಅದು ಯಾರ್ಯಾರ ಮನೆಗೆ ಹೋಗ್ತದೆ. ಮನೆಯ ಒಂದು ಮೂಲೆಯಲ್ಲಿ ಒಂದು ತೊಟ್ಟೆ ಓಪನ್ ಮಾಡಿ ಅಲ್ಲಿ ಮೂಲೆಯಲ್ಲಿ ಇಟ್ಟು ಅದಕ್ಕೆ ಯಾವುದೇ ಪ್ಲಾಸ್ಟಿಕ್ ಬಂದು ಅದಕ್ಕೆ ಹಾಕಿ. ಹಾಲು ಪ್ಯಾಕೆಟು, ನೀರು ತಂದದ್ದು, ಟೊಮೆಟೊ ತಂದದ್ದು, ಯಾವ ಸಿಕ್ಕಿಲ್ಲ. 50 ವರ್ಷ, ಇನ್ನೊಂದು 30 ವರ್ಷ, 35 ವರ್ಷ, ಒಂದು 90 ವರ್ಷ ಬದುಕಿದ್ರೆ ಇನ್ನೊಂದು 40 ವರ್ಷ ಬದುಕ್ತೇವೆ ಅಂದ್ಕೊಳ್ಳಿ. ಆಮೇಲೆ ಮನುಷ್ಯ ಆದವರು ಸಾಯ್ತಾರೆ. ಮತ್ತೆ ನೀವು ಬದುಕಬೇಕಲ್ಲ. ನಿಮಗೆ ವಯಸ್ಸು ಎಷ್ಟು? 11. ನೀವು ಇನ್ನೂ 80 ವರ್ಷ ಬದುಕಬೇಕು. ಅಷ್ಟು ಬದುಕಲಿಕ್ಕೆ ಭೂಮಿ ಅಷ್ಟು ಚಂದ ಇರಬೇಕು ಅಂತ ಹೇಳಿದ್ರೆ ನೀವೀಗ ಪ್ಲಾಸ್ಟಿಕ್ ಅನ್ನು ಅಲ್ಲೇ ಬಿಸಾಡುವುದನ್ನು ನಿಮ್ಮ ಅಪ್ಪ ಅಮ್ಮನ ಹತ್ರ ಹೇಳಿ ತಡೆದು ಅದಕ್ಕೆ ಪೂರಕ ವ್ಯವಸ್ಥೆ ಮಾಡಬೇಕು. ಆಗ ಅಪ್ಪ ಒಂದು ಡಯಲಾಗ್ ಹೇಳ್ತಾರೆ, ಯಾನು ಓದಿ ಆಡಿಕೊಂಡದ್ದು ಮಾಡಿದ್ದೆ ಈ ಊರು ಸರಿ ಆಗುತ್ತಾ ಮಾತ್ರ ಆಡಕ್ಕೆ ಬೇರೆ. ಕ್ಲಿಯರ್ ಅಲ್ವಾ? 100ರಲ್ಲಿ ಒಬ್ಬ ಪ್ಲಾಸ್ಟಿಕ್ ಅನ್ನು ಹಾಕಿದ್ರೆ ಇನ್ನೆಷ್ಟು ಉಳಿದದ್ದು? ಒಂದು ಸರಿ ಆಯ್ತಲ್ಲ, ಹಾಗೆ ಆಗ್ತದೆ. ಒಂದು ಅಂತ ಸರಿ ಆಗ್ತದೆ. ಸರಿ ಅಲ್ವಾ? ಹಾಗೆ ನಾನು ಒಬ್ಬ ಮಾಡಿದ್ರೆ ಬದಲಾಗ್ತದ ಅಂತ ಕೇಳಬಾರ್ದು, ಒಬ್ಬರು ಮಾಡಿದ್ರು ಆಗ್ತದೆ. ಆಗ್ಬೋದಾ? ನಿಮ್ಮಲ್ಲಿ ಅವ್ರಿಗೆ ನೀವೆಂತ ಮಾಡುದು? ನಾನು ಹೋಗ್ತೇನೆ ಅಂತ ಹೇಳುದ? ಮತ್ತೆ ಎಂತ ಮಾಡ್ತೀರಿ? ಈಗ ನೀವಿಬ್ರು ಇದ್ರೆ, ಮನೆಯಲ್ಲಿ ಇಬ್ರು ಇದ್ರೆ, ಸ್ನಾನಕ್ಕೆ ಜಗಳ ಇದ್ರೆ ನಿಮ್ಮಲ್ಲಿ ಎಂತ ಜಗಳ ಆಗುತ್ತಾ? ಅದಕ್ಕೆ ಎಂತ ಮಾಡಬೇಕು ಗೊತ್ತಾ? ಒಂದು ದಿವಸ ಅವರು, ಒಂದು ದಿವಸ ನೀವು. ನಿನ್ನೆ ಯಾರು ಫಸ್ಟ್ ಸ್ನಾನಕ್ಕೆ ಹೋಗಿದ್ದು? ನೀವು. ಇವತ್ತು ಯಾರು ಹೋಗ್ಬೇಕು? ಇವತ್ತು ನೀವೇ ಹೋಗ್ಲಿಕ್ಕಿಲ್ಲ, ಅವರು ಹೋಗ್ಬೇಕು. ನಾಳೆ ನೀವು, ನಾಡಿದ್ದು ಅವರು. ಆಗ ಗಲಾಟೆ ಇಲ್ಲ. ಕರೆಕ್ಟಾ? ಹಾಗೆ ಸಣ್ಣ ಪುಟ್ಟ ಇದು ನಿಮಗೆ ಅಪ್ಪ ಅಮ್ಮನಿಗೆ ಏನಾಗ್ತದೆ? ಮನೆಯಲ್ಲಿ ಖುಷಿ ಆಗ್ತದೆ. ಓ, ಮಕ್ಕಳು ಗಲಾಟೆ ಮಾಡಿಕೊಳ್ಳುವುದಿಲ್ಲ ಅಂತ ಖುಷಿ ಆಗ್ತದೆ. ಆಗ್ತದೆ ಇಲ್ವಾ? ಇಲ್ಲಾಂದ್ರೆ ಒಂದು ಸ್ವಲ್ಪ ನೋಡ್ತಾರೆ, ಒಂದೊಂದು ದಿವಸ ಬೆಲ್ಟ್ ತಗೊಂಡು ಇಬ್ಬರಿಗೂ ಬಿಡ್ತಾರೆ. ಯಾವಾಗ ನೋಡಿದ್ರು ಒಂದು ಗಲಾಟೆ ಅಂತ ಬಿಡ್ತಾರಾ? ಮೊನ್ನೆ ಬಿಟ್ಟಿದ್ದಾರಲ್ಲ, ನನಗೆ ಗೊತ್ತಾಗಿದೆ. ಹಾಗೆ ಮೀರಿದ ವಿಷಯಗಳು ಬರ್ತದೆ, ನಿಮಗೆ ಸಂಬಂಧ ಇಲ್ಲ. ಅದು ನಿಮಗೆ ಬೇಡ ಅಂತ ಹೇಳುದಿಲ್ಲ, ಯಾರು ನೋಡಿದ್ರು ಬರ್ತಾ ಇರ್ತದೆ. ನೋಡ್ತಾ ಏನಾಗ್ತದೆ ಅಂತ ಹೇಳಿದ್ರೆ ನಿಮಗೆ ಆಕರ್ಷಣೆ ಶುರು ಆಗ್ತದೆ. ಇಂಥದ್ದೊಂದು ನನಗೆ ಬೇಕು ಅಂತ. ಈಗ ನೋಡಿ, ಇಲ್ಲಿ ಆಲ್ಮೋಸ್ಟ್ ಎಲ್ಲ ಚಂದ ಬಟ್ಟೆ ಹಾಕೊಂಡು ಬಂದಿದೆ. ರೀಲ್ಸ್ ನೋಡ್ತಾ ಇನ್ನೊಂದು 2 ವರ್ಷ ಆದರೆ ಇದು ಈ ಕೈಯೆಲ್ಲ ಬೇಡ ಅಂತ ಅನಿಸ್ತದೆ. ಯಾವುದು? ನಮ್ಮ ಬಟ್ಟೆಗೆ ಈ ಕೈಯೆಲ್ಲ ಬೇಡ, ಹೀಗಿದ್ರೆ ಸಾಕು ಅಂತ ಅನಿಸ್ತದೆ ಅಲ್ಲ? ಬೇರೆಯವರೆಲ್ಲ ಹಾಕಿ ನೋಡ್ಬೋದ? ಈಗ ಸಣ್ಣ ನೋಡ್ತಾ ಹಾಗೆ ಆಗ್ತದೆ.
ಆಗ್ತದೆ. ಆಮೇಲೆ ಉದ್ದ ಸ್ಕರ್ಟ್ ಹಾಕೊಂಡು ಬಂದಿರ್ತೀರಿ, ಅವಾಗ ನಮಗೆ ಮತ್ತೆ ಕಿರಿಕಾಗ್ತದೆ, ಭಾರಿ ಉದ್ದ ಆಯಿತು, ಇಷ್ಟು ಸಾಕು ಅಂತ. ಕ್ಲಿಯರ್ ಅಲ್ಲ? ಹಾಗಾಗಿ ನಿಮ್ಮ ವಯಸ್ಸಿಗೆ ಏನುಂಟು ಅಷ್ಟನ್ನು ಮಾತ್ರ. ನೀವು ಮತ್ತೆ ಯೂಟ್ಯೂಬೆಲ್ಲ ನೋಡ್ತಿರಲ್ಲ, ನೀವು ಏನು ನೋಡ್ತೀರಿ ಮತ್ತೆ ಮತ್ತೆ ಅದೇ ಬರುವುದು. ನೀವೀಗ ಅವರಿಗೆ ಸೈನ್ಸ್ ಮಾಡೆಲ್ ಅಂತ ಹೇಳ್ಬೋದು, 10 ಸಲ ಸೈನ್ಸ್ ಮಾಡೆಲ್ ಹುಡುಕಿ ಮತ್ತೆ ಸೈನ್ಸ್ ಮಾಡೆಲ್ಲೇ ಬರ್ತದೆ. ಅದೇ ನೀವು 10 ಸಲ ಫಿಲ್ಮ್ ಆ್ಯಕ್ಟರ್ಗಳದ್ದು ಅದು ಇದು ಡ್ಯಾನ್ಸ್ ಮಾಡೋದು, ಕುಣಿಯೋದು, ಮಂಗನಾಟ ಮಾಡೋದನ್ನು ನೋಡಿ, ನಿಮ್ಗೆ ಅಂಥದ್ದೇ ಮಂಗನಾಟವೇ ಬರುವುದು. ನೀವು ಇಲ್ಲಿ ಮುಂದೆ ಎಲ್ಲಿಯಾದರೂ ಹೋಗುತ್ತೆ, ನೀವು ಸ್ಟೇಜಲ್ಲಿ ಬಂದು ಮಾತಾಡಿದಾಗ ಬೇರೆಯವರು ನಿಮಗೆ ಚಪ್ಪಾಳೆ ಕಟ್ಟಬೇಕಿದ್ರೆ ಕನಿಷ್ಠ ನೀವು ಯಾರ್ಯಾರು ಸ್ಟೇಜಲ್ಲಿ ಮಾತಾಡಿದಾಗ ಚಪ್ಪಾಳೆ ಕಟ್ಟಬೇಕು. ಚಪ್ಪಾಳೆ ಕಟ್ಟಿಯಿಂದ ಅವರು ಹೇಳಿದ್ಮೇಲೆ ಚಪ್ಪಾಳೆ ಮಾತಾಡಿ ಈಚೆ ಬಂದು ಅವರು ಚಪ್ಪಾಳೆ ಕಟ್ಟಬೇಕು, ಒಬ್ಬರಾದ್ರೂ ಒಬ್ಬರೇ. जन्मदाते